ಹೊರಡೋದೇನಮ್ಮ? ಹ್ಞೂನಪ್ಪ. ಅಜಯ್ನು ವಿಜಯ್ ಇಬ್ಬರೇ ಇರ್ತಾರೆ. ಹೊರಡೋದೆ. ನೀನಪ್ಪ? ನಾನು ಇನ್ನೂ ಒಂದು 2 ದಿವಸ ಇದ್ಬಿಟ್ಟು ಓದ್ತೀನಮ್ಮ. ಏನು ಇವಾಗ ಬ್ಯಾಸ್ಗೆ, ಏನು ಬೆಳಗ್ಲೇನು ಇಕ್ಕೋಕ್ಕಾಗಲ್ಲ. ಇನ್ನೂ ಒಂದು 2 ದಿವಸ ಇದ್ಬಿಟ್ಟು ಓದ್ತೀನಿ. ಹ್ಞೂ ಸರಿಯಪ್ಪ. ಸಡನ್ನಾಗಿ ಎಲ್ಲರೂ ಹೊರಟ್ಬಿಟ್ರೆ ಅವಳಿಗೂ ಬೇಜಾರತ್ತಿತ್ತೆ. 1-2 ದಿವಸ ಇದ್ಬಿಟ್ಟು ಪಾಪ. ಶಂಕರಪ್ಪನು ಇರ್ತಾನಂತೆ. ಇಬ್ಬರು ಇದ್ಬಿಟ್ಟು 1-2 ದಿವಸ ಬರ್ತೀರಮ್ಮ. ಆಯ್ತಪ್ಪ. ನಿನ್ನ ಹತ್ರ ಏನೋ ಕೇಳಬೇಕಂತಮ್ಮ. ಕೇಳಪ್ಪ. ಏನಪ್ಪ? ಚಂದ್ರಮ್ಮನ್ನ ಯಾರೋ ಮನೆ ನೋಡೋಕೆ ಬಂದಿದ್ರಮ್ಮ. ಆ ಅಪ್ಪನಿಗೇನೋ ಏನ್ರಿ ಇಲ್ಲಂತೆ. ಮಕ್ಕಳೆಲ್ಲ ಅಲ್ಲೇ ಅವರಂತೆ, ಎಲ್ಲ ಬೇರೆ ಬೇರೆ ಅವರಂತೆ. ಚೆನ್ನಾಗವನೇ ನೋಡೋಕ್ಕೇನೋ, ವಯಸ್ಸಾಗದೆ. ಅದಕ್ಕೆ ನಾನು ಹೇಳಿದ್ನೆ, ನನ್ನ ಒಪ್ಪಿಗೆ ಅಲ್ಲಪ್ಪ, ಎಲ್ಲರೂ ಒಪ್ಪಬೇಕು, ಒಪ್ಪಿದ್ರೆ ಮಾಡಿಕೊಡ್ತೀನಿ ಅಂತ. ಅದಕ್ಕೆ ನೀವೆಲ್ಲ ಏನಂತೀರೋ ಅಂತಮ್ಮ. ಚಂದ್ರ ಏನಂದ್ಲಪ್ಪ? ಬೇಡ ಅಂತವಳಮ್ಮ. ನಂಗೆ ಅರ್ಧ ವಯಸ್ಸಾಗೋಯ್ತಪ್ಪ, ಇವಾಗ ಬೇಕಾ, ನಂಗೆ ಯಾವುದು ಬೇಡ, ನನ್ನ ಮದುವೆನೂ ಆಗಲ್ಲ ಏನೂ ಆಗಲ್ಲ ಅಂತವಳೆ. ಅದಕ್ಕೆ ನಾನು ಹೇಳಿದ್ನೆ, ನೋಡಮ್ಮ ನಮಗೂ ವಯಸ್ಸಾಯಿತು, ಊರೋಗು ಅಂತದೆ, ಕಾಡು ಬಾ ಅಂತದೆ. ನಾವೇನೋ ಇರೋವರೆಗೂ ನಿನ್ನ ನೋಡ್ಕೊಂತೀರ, ನಿಂಗೂ ಒಂದು ಆಧಾರ ಬೇಕಲ್ಲ, ಆಲೋಚನೆ ಮಾಡು ಅಂತನ್ನೇ. ಬೇಡ ಬೇಡ ಅಂತವಳೆ. ಅಮ್ಮನ ಕತೆ ಇರಲಿ, ನೀವೆಲ್ಲ ಏನಂತೀರೋ ಅಂತಮ್ಮ. ಹೌದಾ? ಏನಪ್ಪ ಹಿಂಗೆ ಹೇಳ್ಬಿಟ್ಟೆ? ಅಲ್ಲಮ್ಮ, ನೀನು ಆಲೋಚನೆ ಮಾಡಮ್ಮ. ಅವಳಿಗೂ ಒಂದು ಆಸರೆ ಬೇಕಲ್ಲಮ್ಮ. ಯಾರು ನೋಡ್ಕೊತಾರಮ್ಮ ಅವಳನ್ನ ವಯಸ್ಸಾದ ಮೇಲೆ? ತಪ್ಪೇನಿಲ್ಲಮ್ಮ, ತಪ್ಪೇನಿಲ್ಲ. ಪ್ರಪಂಚದಾಗ ನಡೀತಾ ಇರೋದೇ ತಾನೇಮ್ಮ. ನಡೀತಾ ಇರೋದೇ ತಾನೇ. ನೋಡ್ರಿ, ನೀವೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಿರಿ. ಆಲೋಚನೆ ಮಾಡಿ ಯಾವುದೊಂದು ನನಗೆ ಬಿರಿನ ಹೇಳ್ಬೇಕು. ಅಪ್ಪನ ಫೋನ್ ಮಾಡ್ತಾನೆ ಇದ್ನು. ನೋಡ್ರಮ್ಮ, ಆಲೋಚನೆ ಮಾಡಿರಿ. ನಾನು ಹೆಚ್ಚಾಗಿ ಏನು ಹೇಳೋಕ್ಕೆ ಹೋಗಲ್ಲ. ಬೆಂಗಳೂರಿಗೆ ಎಲ್ಲಂತಪ್ಪ ಇರೋದವ್ರು? ಯಾವುದು ರಾಜರಾಜೇಶ್ವರಿ ನಗರ ಅಂತಮ್ಮ. ಓ, ನಮ್ಮ ಏರಿಯಾ ಹತ್ರನೇ. ಒಂದ್ಸರಿ ಏನೇನು ಹೋಗಿದ್ದ ಅವ್ರ ಮನೆಗ? ಇಲ್ಲಮ್ಮ, ಹೋಗಿಲ್ಲ. ನೀವೆಲ್ಲ ಒಪ್ಪಿದ ಮೇಲೆ ಎಲ್ಲರೂ ಒಟ್ಟಾಗಿ ಒಂದ್ಸರಿ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊತಾ ಇದ್ದೀನಿ. ನೀವೆಲ್ಲ ಒಪ್ಪಬೇಕಲ್ಲ. ನಾನೇ ಡಿಸೈಡ್ ತಗೊಂಡ್ರೆ ಹೆಂಗಮ್ಮ? ನೀವೆಲ್ಲ ಒಪ್ಪಿದ್ರೆ ಎಲ್ಲರೂ ಹೋಗಿ ನೋಡ್ಕೊಂಬರ್ಬೋದು. ಅಮ್ಮನು ಏನು ಹೇಳಿದ್ಲಪ್ಪ? ನೀವು ಅಮ್ಮನ ಫಸ್ಟಾಗ ಬೇಡ, ಈ ವಯಸ್ಸಿನಾಗ ಏನಕ್ಕ, ನೋಡಿದ ಜನ ನಗಿತಾರೆ ಅಂತ ಅಂದ್ಲಮ್ಮ. ನಾನು ಆಮೇಲೆ ಎಲ್ಲ ಬಿಡಿಸಿ ಹೇಳಿದ್ನೆ, ನೋಡಿ ಹಿಂಗೆ ಪರಿಸ್ಥಿತಿ, ಆ ಮಗುಕ್ಕೆ ಯಾರು ಆಧಾರ ನಾಳೆ ಬೆಳಗ್ಗೆ ಅಂತ ಹೇಳಿದ್ನೆ. ಅದಕ್ಕೆ ಹ್ಞೂ ಸರಿ ಆಯಿತು, ಎಲ್ಲರೂ ಒಪ್ಪಿದ್ರೆ ಹೋಗಿ ನೋಡ್ಕೊಂಬರೋಣ ಮನೆ ಅಂತಂದ್ಲು. ಇನ್ನು ನಿಮ್ಗೇನು ಹೇಳಿಲ್ಲಲ್ಲ ನಾನು. ಹ್ಞೂ ಆಯ್ತಪ್ಪ, ಒಂದ್ಸರಿ ಹೋಗಿ ನೋಡ್ಕೊಂಬರೋಣ. ಏನೋ ಇಷ್ಟ ಆದರೆ ಆಮೇಲೆ ನೋಡೋಣ. ವಿಜಯ್ ಕೇಳ್ದೇನಪ್ಪ? ಇಲ್ಲಮ್ಮ, ಏನು ಹೇಳಿಲ್ಲ ನಾನು, ಏನು ಹೇಳಿಲ್ಲ. ಹೇಳ್ಬೇಕಾಗಿತ್ತು ಒಂದು ಮಾತು. ಹಿಂಗೆ ರಾಜರಾಜೇಶ್ವರಿ ನಗರ ಅಂತಪ್ಪ, ನೋಡು ಯಾರನ್ನ ವಿಚಾರಿಸು ಹೆಂಗೋ ಜನ ಅಂತ. ಹೌದಲ್ಲಮ್ಮ, ಈ ಮಾತು ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ವಿಜಯ್ ಕೇಳಿದ್ದಿದ್ರೆ ಹೆಂಗೋ ಏನೋ ಅವರು ಮಕ್ಕಳವರೋ ಇಲ್ಲ ಇಲ್ಲೇ ಅವರೋ ಬೇರೆ ಕಡೆ ಅವರೋ ಎಲ್ಲ ವಿಚಾರಿಸೋನಲ್ಲಮ್ಮ ಕ್ಷಣಗ್ಲಾಗ. ನಾನು ಈ ಮಾತೇ ಮರ್ತೋದು ನೋಡು. ತಡಿ, ಫೋನ್ ಮಾಡಿ ಹೇಳ್ತೀನಿ, ವಿಚಾರಿಸಪ್ಪ, ನೋಡೋಣ. ಒಳ್ಳೆ ಜನ ಆದರೆ ಕೊಟ್ಟತ್ತ ಮಾಡಿಬಿಡೋಣ ಅಂತ ಹೇಳ್ತೀನಿ ತಡಿ. ಯಾಕಂದರೆ ಅವನ ಕೈ ಎಲ್ಲ ಗೊತ್ತಿರ್ತಾರಪ್ಪ, ಅದಕ್ಕೆ ವಿಚಾರಿಸಿದ್ರೆ ಒಳ್ಳೇದಲ್ಲ ಒಂದ್ಸತಿ ನಾವು ಹೋಗೋಕೆ ಮುಂಚೆ. ಹ್ಞೂ ಅದು ಸರಿ, ಅದು ಸರಿ ಅನ್ನು. ಆವಾಗಲೇ ಎಲ್ಲರೂ ಎದ್ಬಿಟ್ಟಿದ್ರಾ? ನಾನು ಇನ್ನೂ ಎದ್ದಿಲ್ಲ ಅಂತ ಅನ್ಕೊಂಡಿದ್ದೆ. ಓ, ಎಷ್ಟೊತ್ತಾಯ್ತು ಎದ್ದು? ನೀವು ಹಾಕಿ ಮುಗಿಸ್ತಾ? ಈ ಥರ ಡ್ರೆಸ್ಗಳೆಲ್ಲ ಹಾಕ್ಬೇಡಮ್ಮ, ನಮ್ಗೇನೋ ಇಷ್ಟ ಆಗಲ್ಲ. ನಮ್ಮ ಮನೆಗ್ಲಾಗ ಯಾರು ಇಂಥ ಡ್ರೆಸ್ ಹಾಕಲ್ಲ. ಅಮ್ಮ, ಇವಾಗ ಏನಿದ್ರು ಮಾಡ್ರನ್ ಆಗಿರ್ಬೇಕು, ಆಯಿತಾ? ನಾವು ನಮ್ಮ ಮನಸ್ಸು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಡ್ರೆಸ್ ಎಲ್ಲ ಯಾಕೆ ಬೇಕಮ್ಮ? ಏನಂತೀಯಮ್ಮ? ನಾವು ನಮ್ಮ ಮನಸ್ಸು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಈ ಡ್ರೆಸ್ ಎಲ್ಲ ಏನಮ್ಮ? ಏನಕ್ಕೆ ಬೇಕು? ನೋಡ್ದೇನಮ್ಮ ನಿನ್ನ ಮಗಳು ನಿನ್ನ ಹೆಂಗೆ ಆಟ ಆಡಿಸ್ತಾಳೆ ಅಖಿಲ? ನೋಡಪ್ಪ, ಏನಾದರೂ ಹೇಳಿದ್ರೆ ಅದೊಂದು ಡೈಲಾಗ್ ಹೇಳ್ತಾಳೆ, ನಾವು ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ಅಂತ. ಟ್ರೆಂಡಿಂಗ್ ಅಮ್ಮ ಡೈಲಾಗು. ರಾಹುಲ ಅಲ್ಲಾಡ್ಸಪ್ಪ, ಒನ್ಸ್ ಮೋರ್ ಅಂತ. ಟ್ರೆಂಡಿಂಗ್ ಡೈಲಾಗ್ ಇದು. ಅಲ್ಲ, ನೀನು ಡ್ಯೂಟಿ ಮಾಡ್ತಾ ಇದೆಯಾ ಇಲ್ಲ ಫೋನಲ್ಲಿ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕೂತ್ಕೊಂಡಿದ್ಯಾ? ಒನ್ಸ್ ಮೋರ್ ಅಂತೆ. ತಡಿ, ನಿಮ್ಮ ಮೇಲಿನ ಅಧಿಕಾರಿಗೆ ಕೇಳ್ತೀನಿ ಹೋಗಿ. ಇವಳು ಫೋನ್ ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ, ಸ್ವಲ್ಪ ವಿಚಾರಿಸ್ಕೊಳ್ಳಿ ಅಂತ. ಅಮ್ಮ, ನಾವು ನಮ್ಮ ಮನಸ್ಸು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಮೇಲಿನ ಅಧಿಕಾರಿಗಳಿಗೆಲ್ಲ ಏನಕ್ಕಮ್ಮ ತಿಳಿಸೋದು? ಸುಮ್ಮನೆ ಇರಮ್ಮ. ಸರಿ, ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಬ್ರೇಕ್ಫಾಸ್ಟ್ ರೆಡಿನಾ? ಹ್ಞೂ, ಮಾಡ್ತಾವಳೆ, ಮತ್ತಿಗೆ ಮಾಡ್ತಾವಳೆ. ಹೋಗು. ಏನೋ ದೋಸೆನಾ ಇಡ್ಲಿನಾ? ರವೆ ಇಡ್ಲಿ ಮಾಡ್ತಾವಳೆ. ಹೋಗು, ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗು. ನಮ್ಮನ್ನ ಅಲ್ಲಿವರೆಗೂ ಬಿಡಿ ಅಂತೆ, ಡ್ರಾಪ್ ಮಾಡಿ ಅಂತೆ. ಅಮ್ಮ ಇನ್ನೇ 1-2 ದಿವಸ ಇರಮ್ಮ,
ನೀವೆಲ್ಲ ಇರೋದಕ್ಕೆ ನನಗೆ ಎಷ್ಟೊಂದು ಖುಷಿ ನೋಡು. ನಂಗೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲ ಹೋಗಮ್ಮ, ಹೋಗ್ಬೇಕು. ಅಲ್ಲಿ ವಿಜಯಣ್ಣ ಅಜ್ಜಣ್ಣೆಲ್ಲ ಇರ್ತಾರೆ ನೋಡು, ನಿಮ್ಮ ಅಪ್ಪನೂ ಇರ್ತಾರೆ, ನಿಮ್ಮ ತಾತನೂ 1-2 ದಿವಸ ಇರ್ತಾರಂತ ಇಲ್ಲೇ. ಓ ಹೌದಾ, ಅಪ್ಪ ತಾತ ಇಲ್ಲೇ ಇರ್ತಾರಂತ? ಇರ್ತಾರೆ, ಹೋಗಮ್ಮ. ಹೋಗು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗು. ಹ್ಞೂ ಸರಿ ಕಣಮ್ಮ. ಅಪ್ಪ ಇನ್ನೇನು ಹೋಮ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಪ್ಪ. ಇನ್ನೂ 6 ತಿಂಗಳು ಟೈಮ್ ಐತೆ ಬೀಳಮ್ಮ. ಏನು ನಾಳೆ ಹೋಮ ಮಾಡಿಸ್ತೀನಿ ಇವತ್ತು ಹೇಳಿದ್ರೆ ಆಯಿತು. ಏನೋ ಸಿಂಚುನ ಬೇಗ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಾಯ್ತಪ್ಪ. ಅವಳಿಗೆ ಮನ್ಸಲ್ಲಿ ನಾನು ಒಂಟಿ ಅಂತ ಅನ್ಸ್ಬಿಟ್ಟೈತಪ್ಪ, ಅದಕ್ಕೆ ಅವಳು ಬೇಜಾರು ಮಾಡ್ಕೊತಾ ಇರೋದು. ಏನು ಮಾಡೋಕ್ಕತ್ತಮ್ಮ ಪರಿಸ್ಥಿತಿಗಳು. ಹೋಮ ಎಲ್ಲ ಮಾಡಿಸೋಣ. ತಾತ ತಾತ. ಅಪ್ಪ ಏನೋ ವಿಜಯ್ ವಾಯ್ಸ್ ಕೇಳಿಸ್ತಂಗೈತಲ್ಲಪ್ಪ. ವಿಜಯ್ ಏನಕ್ಕೆ ಬರ್ತಾನೆ ಬಿಡಮ್ಮ, ಬರಲ್ಲ. ಹೌದಾ ಅಮ್ಮ? ವಿಜಯ್ ಈ ಯಾಕಪ್ಪ ನೀನು ಇಲ್ಲಿಗೆ ಬರೋಕ್ಕೆ ಹೋಗಿದ್ದು? ಹಾಂ, ಬರ್ಕೊಡ್ದಾಗಿತ್ತು ನೀನು, ಯಾಕೆ ಬರೋಕ್ಕೆ ಹೋಗಿದ್ದು? ಅಲ್ಲಮ್ಮ, ನೀವೆಲ್ಲ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತಲೇ ನಂಗೆ ಅರ್ಥ ಆಗ್ತಾ ಇಲ್ಲ. ಹಾಂ, ಸವಿತಾನ ಎಲ್ಲ ಕರ್ಕೊಂಬಂದಿದ್ದೀರಾ, ಮನೇಲಿ ನೋಡಿದ್ರೆ ಯಾರೂ ಇಲ್ಲ. ಏನಿದು, ಯಾಕೆ ನೀವು ಇಲ್ಲಿಗೆ ಬಂದಿರೋದು? ಹಾಂ, ಇಲ್ಲಿ ಯಾರವ್ರೆ ಅಂತ? ಅಲ್ಲಪ್ಪ ನಿಂಗೆ ನಾವಿಲ್ಲಿರೋದು ಹೆಂಗೆ ಗೊತ್ತಾಯ್ತು? ಹೆಂಗೋ ಗೊತ್ತಾಯ್ತು ನನಗೆ. ನೀವು ಯಾಕೆ ಇಲ್ಲಿದ್ದೀರಾ? ಯಾಕೆ ಇಲ್ಲಿದ್ದೀರಾ? ಯಾರವ್ರೆ ಇಲ್ಲಿ? ವಿಜಯ್, ಯಾಕೋ ನೀನು ಬರೋಕ್ಕೆ ಹೋಗಿದ್ದು ಇಲ್ಲಿಗೆ? ಯಾಕಕ್ಕ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಹಾಂ, ನೀವೆಲ್ಲ ಬರಬೇಕು, ನಾನು ಬರ್ಕೊಡ್ದಾ? ಇದೆಂತ ನ್ಯಾಯ? ಇದೆಂತ ನ್ಯಾಯ ಅಂತ ಆವಾಗ ಹೋಗಿ ಎಲ್ಲರೂ ಬರ್ತಾಯಿದ್ರಿ, ಎಲ್ಗೋ ಹೋಗ್ತವ್ರೆ ಬಿಡು ಅಂತ ನಾನು ಸುಮ್ಮನೆ ಅದೇ. ಇವಾಗ ನೋಡಿದ್ರೆ ಫ್ಯಾಮಿಲಿ ಫುಲ್ ಇಲ್ಲೇ ಇದ್ದೀರಾ. ನೀವೆಲ್ಲ ಬರ್ಬೋದು, ನಾನು ಯಾಕೆ ಬರ್ಕೊಡ್ದು? ಅಲ್ಲಿಗೆ ನಿಮಗೆ ಮಾತ್ರ ಅಧಿಕಾರ, ನಾನು ಬರಬಾರ್ದು. ಅಯ್ಯೋ ಅದು ಹಂಗಲ್ಲಪ್ಪ ಮಗನೇ, ಹೇಳೋದು ಮಾತು ಕೇಳು. ಮತ್ತೆ ಸಾಕು ಸುಮ್ಮನೆ ರೀ. ನಾನು ನಿಮ್ಮ ಮೇಲೆ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ದೆ. ಪ್ರತಿಯೊಂದು ವಿಷಯನೂ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೆ. ಇವತ್ತು ನನಗೆ ಮೋಸ ಮಾಡ್ತೀರಾ ನೀವು? ಹಾಂ, ನಾನು ನಿಮ್ಮ ಮೇಲೆ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ದೆ ತಾತ. ನನ್ನ ನಂಬಿಕೆನ ಹಾಳು ಮಾಡ್ತೀರಾ ನೀವು? ಹಾಂ, ನನ್ನ ತಾತ ಅಂತ ಅಂದ್ಕೊಂಡಿರಲಿಲ್ಲ, ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡಿದ್ದೆ ನಿಮ್ಮನ್ನು. ಈ ಥರ ಮಾಡೋದಾ ನೀವು? ನೀವೆಲ್ಲ ಮೋಸಗಾರರು. ನಂಬಿಕಸ್ಥರಂತ ಯಾರಂತ ಅಂದ್ಕೊಂಡಿದ್ನೋ ಅವರೆಲ್ಲ ಮೋಸ ಮಾಡಿಬಿಟ್ರೆ ನನಗೆ. ಅದರಲ್ಲೂ ನೀವು ತಾತ, ಪ್ರತಿಯೊಂದು ವಿಷಯನೂ ಅಷ್ಟೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೆ ತಾನೇ. ಇವತ್ತು ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ರಾ? ಇಲ್ಲ ಕಣೋ, ಅರ್ಥ ಮಾಡ್ಕೊಳ್ಳೋ. ಯಾವುದೋ ಪರಿಸ್ಥಿತಿಯಿಂದ ನೀನು ಯಾಕಪ್ಪ ಇಲ್ಲಿಗೆ ಬರೋಕ್ಕೆ ಹೋಗಿದ್ದು? ಈ ಮನೆಯಲ್ಲಿ ಯಾರಿದ್ದಾರೆ? ಹಾಂ, ಎಲ್ಲರೂ ಬಂದಿದ್ರಲ್ಲ, ಮನೆಯೊಳಗೆ ಒಬ್ರು ಇಲ್ಲದೆ ಯಾರಿದ್ದಾರೆ ಮನೆಯಲ್ಲಿ? ಈ ಮನೆಯಲ್ಲಿ ಇರೋರ್ಗೂ ನಿಮ್ಗೆ ಏನು ಸಂಬಂಧ? ವಿಜಯ್ ಸುಮ್ಮನೆ ಇರೋ, ಯಾಕೋ ವಿಷಯ ಇಲ್ಲ. ನಡಿ ನೀನು, ನಡಿ ಫಸ್ಟ್ ಬೆಂಗಳೂರಿಗೆ. ಇಲ್ಲಿರಬಾರ್ದು ನೀನು ಒಂದು ನಿಮಿಷನೂ. ಸುಮ್ಮನೆ ಇರಕ್ಕ ನೀನು. ನೀವೆಲ್ಲ ಬರ್ಬೋದು, ನಾನು ಬರಬಾರ್ದು ಅಲ್ಲ? ನಿನಗೇನು ಗೊತ್ತಾಗಲ್ಲಪ್ಪ, ನಾವೆಲ್ಲ ಹೇಳ್ತಿರೋ. ನಡಿಯೋ, ನೀನು ಬರಬಾರ್ದು ಇಲ್ಲಿಗೆ. ವಿಜಯ್ ನನ್ನ ಮಾತು ಕೇಳಪ್ಪ, ನಡಿಯಪ್ಪ. ನಾನು ಎಲ್ಲ ವಿಷಯ ಹೇಳ್ತೀನಿ, ನೀನು ಇಲ್ಲಿರಬಾರ್ದು. ನಡಿಯಪ್ಪ ವಿಜಯ್. ಇಲ್ಲ, ಅದೇನು ವಿಷಯ ಅಂತ ನಾನು ತಿಳ್ಕೊಳ್ಳೋವರೆಗೂ ಹೋಗಲ್ಲ. ನೀವು ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಷ್ಟೇ. ಯಾಕೋ ಇಷ್ಟೊಂದು ಆಟ ಮಾಡ್ತಾ ಇದೆಯಾ? ಆಟೋ ಒಳ್ಳೇದಲ್ಲೋ. ನಡಿಯೋ ಬೆಂಗಳೂರಿಗೆ ನೀನು. ವಿಜಯ್ ನನ್ನ ಮಾತು ಕೇಳು, ನಡಿಯೋ ಬೆಂಗಳೂರಿಗೆ. ಇಲ್ಲ ಅಕ್ಕ, ಹೋಗಲ್ಲ. ಈ ಮನೆಯಲ್ಲಿ ಯಾರವ್ರೆ, ನಿಮಗೂ ಅವ್ರಿಗೆ ಏನು ಸಂಬಂಧ? ನಾನು ತಿಳ್ಕೊಳ್ಳೋವರೆಗೂ ಹೋಗೋದೇ ಇಲ್ಲ. ನಡಿಯಪ್ಪ, ನಡಿ ನಡಿ. ನಾನು ಬೆಂಗಳೂರಿಗೆ ಬಂದು ಎಲ್ಲ ವಿಷಯ ಹೇಳ್ತೀನಿ. ನಡಿ ನಡಿ, ನಾನು ಬರ್ತೀನಿ. ಹೋಗೋಣ ನಡಿ ಇಬ್ಬರು ಜೊತೆಗೆ ಬೆಂಗಳೂರ್ಗೆ. ಬೇಕಾಗಿಲ್ಲ ತಾತ, ಬಂದವನಿಗೆ ಹೋಗೋ ದಾರಿ ಗೊತ್ತಾಗಲ್ಲ. ಹಾಂ, ನಾನೇ ಹೋಗ್ತೀನಿ. ಇಲ್ಲಿ ಯಾರವ್ರೆ ಅಂತ ಹೇಳ್ರಿ, ಅದನ್ನು ತಿಳ್ಕೊಬೇಕು ನಾನು. ಯಾವಾಗಲೂ ಏನು ಪದೇ ಪದೇ ಎಲ್ಲರೂ ಬರ್ತಾ ಇದ್ದೀರಾ ಇಲ್ಲಿಗೆ? ಹಾಂ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಪ್ಪ ವಾರಕ್ಕೊಂದು ದಿವಸ ಹೊರಗಡೆ ಹೋಗ್ಬೇಕು ಅಂತ ಬರ್ತಾರೆ, 2 ದಿವಸ 3 ದಿವಸ ಆದರೂ ಬರಲ್ಲ. ಯಾರು ಇರೋದು ಈ ಮನೆಯೊಳಗೆ? ಅದ್ಯಾರೋ ಕರೆಸ್ರಿ, ನಾನು ಮಾತಾಡಬೇಕು. ವಿಜಯ್ ನನ್ನ ಮಾತು ಕೇಳಪ್ಪ. ನನ್ನ ಮೇಲೆ ನಂಬಿಕೆ ಇಲ್ಲೇನೋ ನಿನಗೆ? ಹಾಂ, ನನ್ನ ಮಾತು ಕೇಳೋ ಮಗನೆ. ನೀನು ನಡಿಯೋ, ನಡಿ. ತಾತನು ಬರ್ತೈತಂತೆ, ಇಬ್ಬರು ನೀವು ನಡೀರಿ ಬೆಂಗಳೂರಿಗೆ. ನಿಮ್ಮ ಮಾತೆಲ್ಲ ನನಗೆ ಬೇಕಾಗಿಲ್ಲಮ್ಮ. ನೀವೆಲ್ಲ ನಂಬಿಕೆ ದ್ರೋಹಿಗಳು. ಇನ್ನು ಮುಂದೆ ಯಾವತ್ತೂ ನಿಮ್ಮ ಮಾತು ಕೇಳಲ್ಲ ನಾನು. ಕೇಳಲ್ಲ ಅಂದರೆ ಕೇಳಲ್ಲ. ಯಾರು ಈ ಮನೆಗಿರೋದು? ಈ ಮನೇಲಿ ಇರೋರ್ಗೂ ನಿಮ್ಗೆ ಏನು ಸಂಬಂಧ? ವಿಜಯ್, ಹೇಳಿದ ಮಾತು ಕೇಳಬೇಕು. ಇವಾಗ ಹೊಡಿತೀನಿ ಸರಿಯಾಗಿ ನಿನಗೆ. ನಡಿಯೋ ಬೆಂಗಳೂರಿಗೆ. ಒಡಿಯಾದು ಒಡಿ, ಸಾಯಿಸಾದ್ರು ಸಾಯ್ಸಕ್ಕ, ನಾನು ಹೋಗಲ್ಲ. ಏನು ವಿಷಯ ಅಂತ ತಿಳ್ಕೊಳ್ಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಷ್ಟೇ. ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ.